ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಯಕ್ಕುಂಡಿ ದುಗ್ದಾಳ್ ಕಾಲಕಟ್ಟಿ ಗ್ರಾಮದ ಜನರು ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ತೀರ್ಥ ಡ್ಯಾಂ ಕಟ್ಟುವಾಗ ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಇಲ್ಲಿನ ಗ್ರಾಮಸ್ಥರು ಮಂಗಳವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದವರು 770 ಎಕರೆ ಜಮೀನುಗಳನ್ನು ನಿರಾಶ್ರಿತ ಕುಟುಂಬಗಳಿಗೆ ಹಂಚಿಕೆಯನ್ನು ಮಾಡದೇ ಇರುವ ಕಾರಣದಿಂದ ಈ ಬಡ ರೈತ ಕುಟುಂಬದ ಜನರು ತಮ್ಮ ಜೀವನವನ್ನು ನಡೆಸಲು ಸನ್ 1973ರಿಂದ ಆ ಗುಡ್ಡದಲ್ಲಿರುವ ಕಲ್ಲು ಮತಗು ಕಂಟಿಯನ್ನು ತೆರವುಗೊಳಿಸಿ ಕೃಷಿ ಭೂಮಿಯನ್ನಾಗಿ ಸಾಗುವಳಿ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಎಂದು ದೂರಿದರು. ದುಗ್ದಾಳ ಹಾಗೂ ಚಕ್ಕರಗೆರೆ ಗ್ರಾಮದ ಎಲ್ಲ ರೈತರು ನವಿಲುತೀರ್ಥ ಡ್ಯಾಮ್ ಕಟ್ಟಲಾಗಿ ನಿರಾಶ್ರಿತರಾಗಿ ಕಾಲಗಟ್ಟಿ ಗ್ರಾಮದ ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲ ರೈತರು ಹಾಗೂ ಮೊದಲು ಅಲ್ಲಿ ಆದಿವಾಸಿಗಳಿದ್ದಂತ ರೈತರು ಸಹ ಕೆಲವೊಂದು ಭೂಮಿಯನ್ನು ಸಾಗುವಳಿ ಮಾಡಿ ಅವರ ಜೀವನವನ್ನು ಸಾಗಿಸುತ್ತಾ ಬಂದಿರುತ್ತಾರೆ. ಇತ್ತೀಚಲಾಗಿ ಗ್ರೀನ್ಕೋ ಕಂಪನಿಯವರು ರೈತರ ಜಮೀನುಗಳನ್ನು ಹಾಗೂ ಇನ್ನುಳಿದ ಫಾರೆಸ್ಟ್ ಏರಿಯಾವನ್ನು ಸೋಲಾರ್ ಪ್ಲಾಂಟ್ ಮಾಡಲಿಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಅವರು ಕೆಲಸ ಚಾಲೂ ಮಾಡಿರುತ್ತಾರೆ. ನಾವು ರೈತರು ನಮ್ಮ ಜಮೀನುಗಳನ್ನು ಹಕ್ಕು ಬಿಟ್ಟು ಪತ್ರ ಕೊಡು ಅಂತೇಳಿ ಮನವಿ ಮಾಡಿದ್ರೆ ಎಷ್ಟೋ ಸಲ ಯಾವ ಅಧಿಕಾರಿಗಳು ಸ್ಪಂದಿಸದೆ ಈಗ ಆ ಸೋಲಾರ್ ಕಂಪನಿಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಅಪ್ರಮ್ಯ ಅಪರಾಧ ಅಂತ ನಾವು ಭಾವಿಸಿ ಈಗ ಈ ವಿಷಯದ ಕುರಿತು ಹೈಕೋರ್ಟ್ನಲ್ಲಿ ಸ್ಟೇ ಇರುವುದರಿಂದ ಹೈಕೋರ್ಟ್ ಸ್ಟೇ ಪ್ರಕಾರ ಅಲ್ಲಿ ನಡೀತಕ್ಕಂಥ ಕೆಲಸಗಳು ಬಂದ್ ಮಾಡಿಸಿ ರೈತರಿಗೆ ತಮ್ಮ ಜಮೀನುಗಳನ್ನು ಮರಳಿ ಅವರು ಸಾಗುವಳಿ ಮಾಡಲು ಹಕ್ಕುಪತ್ರಗಳನ್ನು ಕೊಡಬೇಕೆಂದು ತಮಗೆ ವಿನಂತಿ. ಯಲ್ಲಪ್ಪ ಅಪ್ಪಯ್ಯಪ್ಪ ಸತ್ನಿಕೆ. ದಿನಮಾನಗಳಲ್ಲಿ ಅರಣ್ಯ ಇಲಾಖೆಯವರು ಸಾಗುವಳಿ ಮಾಡಿಕೊಂಡಿದ್ದ ಜಮೀನುಗಳನ್ನು ಒತ್ತಾಯಪೂರ್ವಕವಾಗಿ ಇಒ ಬಡ ರೈತರಿಂದ ಕಸಿದುಕೊಂಡಿದ್ದಾರೆ. ಈ ರೀತಿಯ ಅರಣ್ಯ ಇಲಾಖೆಯ ನಡತೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದಾಗ ಪ್ರತಿಭಟನಾ ನಿರಂತರ ರೈತರನ್ನು ಆರಕ್ಷಕ ಸಿಬ್ಬಂದಿಯವರು ಬಂಧಿಸಿ ಹಿಂಡೆಲ್ಗಾ ಜೈಲು ಬೆಳಗಾವಿಯಲ್ಲಿ ಹಾಕಿದರು. ಎಷ್ಟೇ ಪ್ರತಿಭಟನೆ ನಡೆಸಿದ್ರೂ ಸರ್ಕಾರ ಅರಣ್ಯ ನಾಶದ ನೆಪವನ್ನ ನೀಡಿ ಯಾವುದೇ ಪರಿಹಾರವನ್ನು ನೀಡದೆ ಜಮೀನನ್ನು ಕಳೆದುಕೊಂಡಿರುತ್ತಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಗ್ರೀನ್ಕೋ ಕಂಪನಿಯವರು ಕೆಲಸ ಸ್ಟಾರ್ಟ್ ಮಾಡಿದಾರೆ. 1969ರಾಗ 1020 ಎಕರೆ ನಿರಾಶ್ರಿತ ಜಮೀನು ನವಿಲು ತೀರ್ಥ ಡ್ಯಾಮ್ ಕಟ್ಟಡೆ ಆದ ನಂತರ ಮುಳುಗಡೆ ಆದಂತ ರೈತರಿಗೆ ಆ ಫಾರೆಸ್ಟ್ ದಲ್ಲಿ ಇದ್ದಂತ 1020 ಎಕರೆ ಹಂಚಿಕೆ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಮಾಡಿದ್ರು. 1969ರಾಗ 69ದಾಗ ಆದೇಶ ಮಾಡಿ ಸುಮಾರು 74-78ರಾಗ 250 ಎಕರೆ ಜಮೀನ ರೈತರಿಗೆ ಹಂಚಿಕೆ ಮಾಡಿದ್ರೆ ಇನ್ನು 720 ಎಕರೆ ಜಮೀನ ಹಂಚಿಕೆ ಮಾಡಿಲ್ಲ. ಆ ಜಮೀನದಲ್ಲಿ ನಾನಂತರ ನಾವು ಅದನ್ನ ಉಳುಮೆ ಮಾಡ್ಕೊಂತ ಇದ್ದೀವಿ. ಅಲ್ಲಿ ಮಟ್ಟ ಅಲ್ಲಿಂದ ಸುಮಾರು ಯಾವ್ದು ಡ್ಯಾಮ್ ಮುಳುಗಡೆ ಆದ ನಂತರ ಅಲ್ಲಿಂದ ಇವತ್ತಿನ ಮಟ್ಟ ನಾವು ನಮ್ ಕಬ್ಜಾದಾಗ ಇದಾವ ಜಮೀನುಗಳವ ಫಾರೆಸ್ಟ್ ಜಮೀನ. ಅದಿದ್ರು ಸಹ ನಾವು ಅಲ್ಲಿ ಜಮೀನು ಮಾಡೋ ಟೈಮ್ದಾಗ 2001ರಾಗ ನಾವು ಹಕ್ಕುಪತ್ರ ಕೊಡೋದು ಅರ್ಜಿ ಕೊಟ್ಟಿದೀವಿ. ಅದನ್ನು ನಮಗೆ ಕಡೆಗಣಿಸಿ ಬಿಟ್ರು. 2015ರಾಗ 2005ರಾಗ 2015ರಾಗ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತೀವಿ. ನಾವು ಈ ಜಮೀನು ನಮ್ಮನ್ನ ಹಕ್ಕುಪತ್ರ ಕೊಡ್ರಿ ಬಗರ್ ಹುಕುಂ ಸಾಗುವಳಿ ಇವಾಗ ನಮಗೆ ಆಲ್ರೆಡಿ ನಿರಾಶ್ರಿತರ ಇದೀವಿ. ನಾವು ಈ ಜಮೀನ್ ನಮಗೆ ಸಾಗುವಳಿ ಮಾಡಿಕೊಳ್ಳಿ ತಲಾ 2 ಎಕರೆ ಕೊಡ್ರಿ, 1 ಎಕರೆ ಕೊಡ್ರಿ, ನಾವು ಉಳ್ಮೆ ಮಾಡಕ್ ನಮ್ಗೆ ಜಮೀನಿಲ್ಲ ಅಂತ ಎಷ್ಟೋ ಮನವಿ ಮಾಡಿದ್ರು ಆ ಮನವಿನ ತಿರಸ್ಕರಿಸಿ ಇವತ್ತಿನ ದಿವಸ ಮಾನ್ಯ ರಾಜ್ಯ ಸರ್ಕಾರವು ಗ್ರೀನ್ಕೋ ಕಂಪನಿಯವರಿಗೆ ಆ ಜಮೀನು ಕೊಟ್ಟತೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.